ಈ ಕರ್ದಮ ಮಗಳಾಗಿರ್ತಕ್ಕಂಥ ಮತ್ತೊಬ್ಬಳು ಅನಸೂಯಾದೇವಿ. ಅನಸೂಯಾದೇವಿಯನ್ನು ಅತ್ರಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅತ್ರಿ ಋಷಿ ಸಂತಾನ ಚೆನ್ನಾಗಿ ಆಗಬೇಕು ಅಂತ ಅನಸೂಯ ಜೊತೆಗೆ ವೃಕ್ಷಗಳು ಅಂತ ಒಂದು ಪರ್ವತದ ಸಾಲು, ವೃಕ್ಷ ಪರ್ವತ ಅಂತ, ಅಲ್ಲಿ ತಪಸ್ಸಿ ಸ್ಥಿತ ಸಹಪತ್ನ್ಯಾ ಯಯೌ ವೃಕ್ಷಂ ಕುಲಾದ್ರಿಂ ತಪಸ್ಸಿ ಸ್ಥಿತ. ಹೆಂಡತಿ ಸಮೇತ ಗಂಡ ತಪಸ್ಸು ಮಾಡಿದ್ದಾನೆ. ಕಥೆ ಇಷ್ಟೇ. ನಿಮಗೆ ಒಳ್ಳೆ ಹೆಂಡತಿ ಬೇಕಂದ್ರೂ ತಪಸ್ಸು ಮಾಡಬೇಕು, ಒಳ್ಳೆ ಮಕ್ಕಳು ಬೇಕಂದ್ರೂ ತಪಸ್ಸು ಮಾಡಬೇಕು. ತಪಸ್ಸು ಅಂದರೆ ಕಣ್ಮುಚ್ಕೊಂಡು ಕೂಡೋದು ಒಂದೇ ಅಲ್ಲ, ತಪ ಆಲೋಚನೆ. ತಪಸ್ಸಂದರೆ ಒಳ್ಳೆ ಮಕ್ಕಳಾದರೆ ಏನು ಮಾಡಬೇಕು, ಹಿಂದಿನ ಒಳ್ಳೆ ಮಕ್ಕಳನ್ನು ಪಡೆದ ತಂದೆ ತಾಯಿಗಳು ಅಂಥ ಮಕ್ಕಳನ್ನು ಪಡೀಲಿಕ್ಕೆ ಅವರೇನು ಮಾಡಿದ್ದಾರೆ ಅಲ್ವಾ. ಮಧ್ವಾಚಾರ್ಯರನ್ನು ಪಡೆಯುವ ಮೊದಲು, ಕುಂತಿದೇವಿ ಭೀಮನನ್ನು ಪಡೆಯುವ ಮೊದಲು ಅವರೆಲ್ಲ ಏನು ಯೋಚನೆ ಮಾಡಿದ್ದಾರೆ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ ಯತ್ ಸೇವಯಾ ಗುಣಗಣಾಢ್ಯಮಪತ್ಯಮಾಪುಹು. ಗುಣಗಳಿಂದ ಆಢ್ಯರಾದ ಉತ್ತಮರಾದ ಮಕ್ಕಳನ್ನು ಮನೆಯಲ್ಲಿ ಪಡಿಬೇಕು ಅಂತಾದರೆ ಕೇವಲ ಮದುವೆ ಆದರೆ ಸಾಲದು. ಮದುವೆ ಆದವ್ರಿಗೆಲ್ಲ ಆಗತ್ತೆ, ಅವು ಮಾತು ಕೇಳೋ ಮಕ್ಕಳೇ ಆಗಲ್ಲ. ಅಂದಮೇಲೆ ಮಾಧವನ ಭಕ್ತರಾದ, ಭಗವದ್ಭಕ್ತರಾದ, ದೈವ ದ್ರೋಹ ಮಾಡದ, ದೇಶದ್ರೋಹ ಮಾಡದ, ದೈವಭಕ್ತಿ ದೇಶಭಕ್ತಿ ಇರುವಂತಹ ಮಕ್ಕಳು ಬರಬೇಕಂತಾದರೆ ತಪಸ್ಸು ಬೇಕು. ಅದಕ್ಕೆ ಅತ್ರಿ ಮತ್ತು ಅನಸೂಯ ಗಂಡ ಹೆಂಡತೀರು ಇಬ್ಬರೂ ಸೇರಿ ತಪಸ್ಸು ಮಾಡಿದ್ದಾರೆ ರೀ. ಎಂಥ ತಪಸ್ಸು ಅಂದರೆ ಅತ್ಯದ್ಭುತವಾದ ತಪಸ್ಸು. ಪ್ರಾಣಾಯಾಮ ಮಾಡ್ತಾ ಮನಸ್ಸನ್ನು ನಿಗ್ರಹ ಮಾಡಿದ್ದಾರೆ, ನಿರ್ದ್ವಂದ್ವರಾಗಿದ್ದಾರೆ. ಬಂದದ್ದೆಲ್ಲ ಬರಲಿ ಗೋವಿಂದ ನಿನ್ನ ದಯ ಒಂದಿರಲಿ ಅಂತ. ಮಳೆ ಬಂದರೂ ತಪಸ್ಸೆ, ಚಳಿ ಬಂದರೂ ತಪಸ್ಸೆ, ಬಿಸಿಲಾದರೂ ತಪಸ್ಸೆ. ಮಳೆ ಚಳಿ ಗಾಳಿಗಳ ನಿಂದಿಸದೆ ಯಾವ್ಯಾವ ಕಾಲಕ್ಕೆ ಏನೇನು ಕೊಟ್ಟಿದ್ದಾನೋ ಅದನ್ನೆಲ್ಲ ಸ್ವೀಕಾರ ಮಾಡೋದೇ ತಪಸ್ಸು. ಭಗವಂತನನ್ನು ಶರಣು ಹೊಂದಿದ್ದಾರೆ. ಶರಣಂ ತಂ ಪ್ರಪದ್ಯೇಹಂ ಯಂ ಏವ ಜಗದೀಶ್ವರ ಪ್ರಜಾಮಾತ್ಮ ಸಮಾಮಖ್ಯಂ ಪ್ರಯಚ್ಛತೀತಿ ಚಿಂತಯನ್. ನಾವು ಯಾರನ್ನು ಕೇಳ್ತೀವಿ ಅವರು ಅವರ ಯೋಗ್ಯತೆಗೆ ಅನುಗುಣವಾದದ್ದನ್ನೇ ಕೊಡ್ತಾರೆ. ಸಣ್ಣವ್ರನ್ನ ಕೈ ಮುಗಿದು ಕೇಳಿದ್ರೆ ಅವ್ರ ಲಿಮಿಟ್ ಏನೋ ಅಷ್ಟರೊಳಗೆ ಕೊಡ್ತಾರೆ. ಎಲ್ಲರಿಗೆ ದೊಡ್ಡವನಾದ ಭಗವಂತನನ್ನು ಕೇಳಿದ್ರೆ ಅವನು ಅವನಷ್ಟೇ ಸಮನಾದ ಮಗನನ್ನು ಕೊಟ್ಟಾನು ಅಂತ ಭಗವಂತನಲ್ಲೇ ಬೇಡಿದ್ದಾರೆ. ಕಥೆ ಇಷ್ಟೇ. ಅಲ್ಪರನ್ನು ಕೇಳಿದರೆ ಅಲ್ಪವಾದದ್ದೇ ಸಿಗುತ್ತೆ, ಉತ್ತಮರನ್ನು ಕೇಳಿದರೆ ಉತ್ತಮವಾದದ್ದು ಸಿಗುತ್ತೆ. ಹಾಗಾದರೆ ಬೇಡಿದರೆ ಎನ್ನ ಒಡೆಯನ್ನೇ ಬೇಡುವೆ. ಏನು ಕೇಳೋದಿದ್ರೂ ಅವನ್ನೇ ಕೇಳಿ. ಅದು ಲೌಕಿಕ ಇರ್ಬೋದು, ವೈದಿಕ ಇರ್ಬೋದು, ಯಾವುದೇ ಇರ್ಬೋದು. ಏನು ಕೇಳೋದಿದ್ರು ಯಾರನ್ನು ಕೇಳಬೇಕು? ಭಗವಂತನ ಕೇಳಬೇಕು. ಅವ ಇಷ್ಟು ತಪಸ್ಸು ಮಾಡಿದ್ರಂದರೆ ಮುನೇ ಮೂರ್ಧ್ನಃ, ಅತ್ರಿ ಋಷಿಗಳ ನೆತ್ತಿಯಿಂದ ಆ ತಪಸ್ಸಿನ ಜ್ವಾಲೆ ಮೇಲೆ ಹೋಗ್ತಾ ಇದೆಯಂತೆ. ಆಗ ಸ್ವಯಂ ಭಗವಂತ ಅವರ ಕಣ್ಣು ಮುಂದೆ 3 ರೂಪದಲ್ಲಿ ಬಂದು ನಿಂತುಬಿಟ್ಟಿದ್ದಾನೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಬಹಳ ಅದ್ಭುತವಾದ ಶ್ಲೋಕ ಇಲ್ಲಿ. ಅತ್ರಿ ಋಷಿಗಳಿಗೆ ಆಶ್ಚರ್ಯ. ಅಲ್ಲ, ನಾನು ಕರೆದದ್ದು ಒಬ್ಬನ್ನ, ನೀವು 1ಕ್ಕೆ 2 ಫ್ರೀ ಅನ್ನೋ ಹಾಗೆ 3 ಜನ ಬಂದುಬಿಟ್ಟಿದ್ದೀರಲ್ಲ, ಏನು ಕಥೆ ಇದು? ನಾನು ಏನು ಕರೆದದ್ದು? ಏಕೋ ಮಯೇಹ ಭಗವಾನ್ ವಿಬುಧ ಪ್ರಧಾನ ಚಿತ್ತೀಕೃತ ಪ್ರಜನನಾಯ ಕಥನ್ನ ಯೂಯಂ ಅತ್ರಾಗತಸ್ತನುಭೃತ ಮನಸೋಪಿ ದೂರ ಬ್ರೂತ ಪ್ರಸೀದತ ಮಹಾನಿಹ ವಿಸ್ಮಯೋ ಮೇ. ನಂಗೆ ಭಾಳ ಆಶ್ಚರ್ಯ. ನೀವು 3 ಎಂಥವರು ಅಂದರೆ ಮೈ ಮಾತು ಮನಸ್ಸಿಗೆ ಎಟುಕದವರು, ನಿಲ್ಕಲ್ಲ. ಬೇಕಂದಾಗೆಲ್ಲ ರುದ್ರದೇವ್ರು ನೋಡೋಕ್ಕಾಗತ್ತಾ? ಬ್ರಹ್ಮದೇವ್ರು ನೋಡ್ಲಿಕ್ಕಾಗತ್ತಾ? ವಿಷ್ಣುವಂತೂ ನೋಡಲಿಕ್ಕೆ ಆಗೋಲ್ಲ. ಮನಸ್ಸಿಗಿಂತಲೂ ದೂರರಾದ ನೀವರು 3 ಜನ ನನ್ನ ಎದುರಿಗೆ ಬಂದಿದ್ದೀರಿ. ಆದರೆ ನಾನು ಮನಸ್ಸಿನಲ್ಲಿ, ಹೃದಯದಲ್ಲಿ ಒಂದು ಪ್ರಧಾನ ದೇವರು ಯಾರು?
ಯಾರು ಈ ಜಗತ್ತಿನ ಸೃಷ್ಟಿ ಮಾಡ್ತಾ ಇದ್ದಾನೋ, ಯಾರು ಈ ಜಗತ್ತಿನ ಸ್ಥಿತಿಯನ್ನು ಮಾಡ್ತಾ ಇದ್ದಾನೋ, ಯಾರು ಜಗತ್ತಿನ ಸಂಹಾರಕರ್ತನಾಗಿದ್ದಾನೋ, ಯಾರು ಜಗತ್ತಿನ ಎಲ್ಲ ಕರ್ಮವನ್ನು ಸ್ವತಂತ್ರವಾಗಿ ಮಾಡ್ತಾ ಇದ್ದಾನೋ ಅಂಥ ಭಗವಂತ ನನಗೆ ದರ್ಶನ ಕೊಡಲಿ, ಅವನು ನನಗೆ ಅನುಗ್ರಹ ಮಾಡಲಿ ಅಂತ ಏಕೋ ಮಯೇಹ ಒಬ್ಬನನ್ನೇ ಚಿತ್ತೀಕೃತ, ಯಾಕಂದರೆ ಒಳ್ಳೆ ಸಂತಾನ ಆಗಲಿ, ಚಿತ್ತೀಕೃತ ಪ್ರಜನನಾಯ ಕಥನ್ನ ಯೂಯಂ, ನಾನು ಒಬ್ಬನನ್ನು ಕರೆದ್ರೆ ನೀವು ಹೇಗೆ 3 ಜನ ಬಂದ್ರಿ ಅಂದರೆ ಶ್ರೀ ದೇವಾಬೂಚುಹು, ಆ 3 ಜನ ಒಟ್ಟಿಗೆ ಮಾತಾಡ್ತಾ ಇದ್ದಾರಂತೆ, ಹೇಳ್ತಾರಂತೆ ಯಥಾ ಕೃತಸ್ಥೆ ಸಂಕಲ್ಪೋ ಭಾವ್ಯಂ ತೇನೈವ ನಾನ್ಯಥಾ, ನಿನ್ನ ಸಂಕಲ್ಪ ಏನೋ ಹಾಗೆ ಬಂದಿದ್ದೀವಿ ನಾವು ಅಂತ. ನೀನೇನು ಸಂಕಲ್ಪ ಮಾಡಿದ್ದು? ಯಾರು ಸೃಷ್ಟಿ ಮಾಡ್ತಾನೋ ಅವನು. ಸೃಷ್ಟಿ ಮಾಡೋದು ಯಾರು? ಬ್ರಹ್ಮ. ಬ್ರಹ್ಮನ ಒಳಗಿರುವ ಬ್ರಹ್ಮನ ರೂಪ ಇದು ನಾನೇ ಅಂದ. ಆ 3 ಬಂದಿದೆಯಲ್ಲ, ಬ್ರಹ್ಮ ಬಂದಿದೆಯಲ್ಲ, ಬ್ರಹ್ಮ 4 ಮುಖದ ಬ್ರಹ್ಮ ಅಲ್ಲ, ಬ್ರಹ್ಮನ ಒಳಗಿದ್ದು ಜಗತ್ತಿನ ಸೃಷ್ಟಿಯನ್ನು ಮಾಡುವ ಭಗವಂತನ ಬ್ರಹ್ಮನ ರೂಪ ಅದು. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ, ಬ್ರಹ್ಮನಾರಾಯಣ ಶಿವಶ್ಚ ನಾರಾಯಣ. ಆಯಾಯ ದೇವತೆಗಳ ಒಳಗಿದ್ದು ಆಯಾಯ ದೇವತೆಗಳ ಕೆಲಸವನ್ನು ತಾನೇ ಮಾಡ್ತಾ ಇದ್ದಾನಲ್ಲ, ಆ ರೂಪ ನಿಂದು ದೇವರಂತಾನೆ. ನಾವೆಲ್ಲ ಏನು ಗೊತ್ತೇನಪ್ಪ, ಮನಸ್ಸಿನಂತೆ ಮಹಾದೇವ ಅಂದರು. ನೀವು ಮನಸ್ಸಿನಲ್ಲಿ ಯಾವ ಥರ ಯಥಾಕೃತಸ್ಥೆ ಸಂಕಲ್ಪೋ, ನೀನು ಹೇಗೆ ಸಂಕಲ್ಪ ಮಾಡಿದೀಯಾ ಹಾಗೆ ಬಂದಿದ್ದೇವೆ, ನಿನಗೆ ನಾನು ಮಕ್ಕಳಾಗಿ ಬರ್ತೇನೆ ಅಂತ ಹೇಳಿ ಆ 3 ಜನ ಅಲ್ಲಿ ಬಂದಿದ್ದಾರಂತೆ. ಅದರಲ್ಲಿ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಅಧಿಷ್ಠಾನದ ಸಮೇತ ಬಂದಿದ್ದಾರೆ. ಆ ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಅದಕ್ಕೆ ಸೋಮೋಭೂತ್ ಬ್ರಹ್ಮಣೋಂಶೇನ, ಚಂದ್ರನಾಗಿ ಬಂದಿದ್ದಾನೆ. ಚಂದ್ರನ ಒಳಗೆ ಯಾರ ಸನ್ನಿಧಾನ? ಬ್ರಹ್ಮದೇವರ ಸನ್ನಿಧಾನ. ವಿಷ್ಣು ಅವನು ನೋಡಿದ, ಭಗವಂತ ಆ ಗಂಡ ಹೆಂಡತಿಗೆ ಹೇಳಿದ, ಎಷ್ಟು ಚೆನ್ನಾಗಿ ಸೇವೆ ಮಾಡಿದ್ದೀರಿ, ನೀವು ಸೇವೆ ಮಾಡುವಾಗ ನೀವೇನು ಕೊಟ್ಟರೆ ಅದನ್ನು ನೋಡಲ್ಲ, ನಾನು ನೋಡೋದು ಒಂದೇ ಅಂತಾನೆ. ನಾವು ದೇವ್ರ ಹತ್ರ ಬೇಕಾದ ತೊಗೊಂಡೋಗಿಡ್ತಿರ್ತೀವಿ, ದೇವ್ರಂತಾನೆ ಇದೆಲ್ಲ ಸಾಕು, ನಿನ್ನ ಮನಸ್ಸು ನನ್ನ ಹತ್ರ ಇಡು ಅಂತಾನೆ. ನಿನಗೆ ನನ್ನ ಪಾದಾರವಿಂದದಲ್ಲಿ ಮನಸ್ಸಿಲ್ಲ ಅಂದಮೇಲೆ ಇವೆಲ್ಲ ಏನು ಕೆಲಸಕ್ಕೆ ಬರೋಲ್ಲ. ಮನವನಿತ್ತರೆ ತನ್ನ ನೀವನು, ಜಗನ್ನಾಥದಾಸರು ಬಂದೇ ಬಿಟ್ಟು, ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಡದ ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ನಿಮಗೆ ಭೋಗ ಬೇಕೋ ನಾನು ಬೇಕೋ? ನಾನು ಬೇಕಾದರೆ ಮನವನ್ನೇ ನನಗೆ ಅರ್ಪಣೆ ಮಾಡಬೇಕು. ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಹು ಸುಖ ದುಃಖ ಎಲ್ಲ ನಿನ್ನದಯ್ಯ ಅಂತ ನೀವು ದಂಪತಿಗಳು ತಪಸ್ಸು ಮಾಡುವಾಗ ನಿಮ್ಮ ಮನಸ್ಸನ್ನು ನನಗೆ ಅರ್ಪಣೆ ಮಾಡಿದ ಕಾರಣ ನಾನು ನಿಮಗೆ ನನ್ನನ್ನೇ ಕೊಟ್ಕೊಂಡು ಬಿಡ್ತೀನಿ ಇಂದ. ಅದಕ್ಕೆ ಈ ಮಕ್ಕಳಿಲ್ಲದೆ ಇದ್ದವರು ದತ್ತು ತಗೊಳ್ತಾರಲ್ಲ, ತಗೊಳ್ಳೋದಲ್ಲ ಕೊಡೋದು ಹುಂದ. ನಾನೇ ದತ್ತು ಬರ್ತೀನಿ ನಿಮ್ಮ ಮನೆಗೆ ಅಂಥೇಳಿ ಅತ್ರಿ ಋಷಿಗಳಿಗೆ ದತ್ತು ಬಂದ ಕಾರಣ ಭಗವಂತನ ಹೆಸರೇನು? ದತ್ತಾತ್ರೇಯ. ಆದರೆ ನಾವೆಲ್ಲ ಕಲ್ಪನೆ ಮಾಡಿಕೊಂಡ 3 ತಲೆ ತ್ರಿಮೂರ್ತಿ ಒಂದೇ ರೂಪವಾಗಿ ಬಂದದ್ದು ಭಾಗವತದಲ್ಲಿ ಹಾಗಿಲ್ಲ. ಬೇರೆ ಎಲ್ಲಿದೆಯೋ ಗೊತ್ತಿಲ್ಲ, ಅದು ನಮಗೆ ಉಪಾಸನೆಗೆ ಬೇಕಿಲ್ಲ. ಆದರೆ ಎಂಥ ರೂಪ ಭಾಗವತ ಹೇಳುತ್ತೆ ಅಂದರೆ ವಿಷ್ಣು ಒಂದೇ ಮುಖ. ಅತ್ರಿ ಋಷಿಗಳಿಗೆ ದತ್ತು ಬಂದ ಕಾರಣ ಅವನಿಗೆ ದತ್ತಾತ್ರೇಯ ಅಂತ ಕರೆದಿದ್ದಾರೆ. ದೂರ್ವಾಸ ಶಂಕರಸ್ಯಾಂಶೋ ನಿಬೋಧಾಂಗಿರಸ ಪ್ರಜಾ. ಅತ್ರಿ ಋಷಿಗಳ 3ನೇ ಮಗನಾಗಿ ಬಂದವರೇ ದೂರ್ವಾಸರು. ಆ ದೂರ್ವಾಸರು ಯಾರು? ಸ್ವಯಂ ರುದ್ರದೇವರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹವಿರ್ಬುಕ್ ಅನ್ನುವ ಹೆಣ್ಣು ಮಗಳು, ಕರ್ದಮರ ಮಗಳು, ದೇವಹೂತಿಯ ಮಗಳು, ಕಪಿಲನ ಅಕ್ಕ, ಬ್ರಹ್ಮದೇವರ ಮಕ್ಕಳಾದ ಪುಲಸ್ತ್ಯರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅವರಿಬ್ಬರ ದಾಂಪತ್ಯದ ಫಲವಾಗಿ ಒಬ್ಬ ಮಗ ಹುಟ್ಟಿದ. ಆ ಮಗ ಎಂಥ ಪ್ರಚಂಡ ಅಂದರೆ ಸಮುದ್ರದ ನೀರನ್ನೇ ಆಪೋಷಣ ಮಾಡಿಕೊಂಡು ಕುಡಿದ ಮಹಾನುಭಾವರು, ಅಗಸ್ತ್ಯರಲ್ಲಿ ಹುಟ್ಟುಬಿಟ್ಟಿದ್ದಾರೆ. ಆಮೇಲೆ ಅವರ ಜೊತೆಯಲ್ಲಿ ಇನ್ನೊಬ್ರು ಹುಟ್ಟಿದ್ರಿ, ಅವರು ಭಾರೀ ಮಹಾನುಭಾವರು. ವಿಶ್ರವಸ್ ಅಂತ ಏನಿದ್ದ ರಾವಣನ ತಂದೆ, ಅವರು ಹುಟ್ಟಿದ್ದಾರಲ್ಲಿ. ಆಮೇಲೆ ಆ ವಿಶ್ರವಸ್ ಮುಂದೆ ಮದುವೆ ಆಗಿರ್ತಕ್ಕಂಥದ್ದು, ಅವ ಹೆಂಡತಿಯಲ್ಲಿ ಯಕ್ಷರಾಜ ಕುಬೇರನ ಅವತಾರ. ಆ ವಿಶ್ರವಸ್
ಇನ್ನೊಬ್ಬನನ್ನ ಮದುವೆ ಆದ. ಅವಳ ಹೆಸರು ಕೇಶಿನಿ ಅಂತ. ಅವಳ ಹೊಟ್ಟೆಯಲ್ಲೇ ರಾವಣ, ಕುಂಭಕರ್ಣ, ಇಡೀ ವಂಶವನ್ನೇ ಪವಿತ್ರ ಮಾಡುವ ಅತ್ಯಂತ ಭಗವದ್ಭಕ್ತನಾದ ವಿಭೀಷಣ. ನೋಡಿ, ಯಾರ್ಯಾರ ಮನೇಲಿ ಯಾರ್ಯಾರು ಅಣ್ಣ ತಮ್ಮಂದ್ರೆ ಹೇಗಿರ್ತಾರೆ ಇವೆಲ್ಲ ಏನು ಹೇಳಲಿಕ್ಕೆ ಬರಲ್ಲ. ಅಲ್ಲಿ ಹುಟ್ಟಿದ್ದಾರೆ. ಆಮೇಲೆ ಈ ಕರ್ದಮರ ಇನ್ನೊಬ್ಬ ಮಗಳು ಗತಿದೇವಿ ಅಂತ. ಅವಳನ್ನು ಬ್ರಹ್ಮದೇವರ ಮಕ್ಕಳಾದ ಪುಲಹರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅಲ್ಲಿ ಅನೇಕ ಜನ ಮಕ್ಕಳಾಗಿದ್ದಾರೆ. ಇನ್ನೊಬ್ಬ ಮಗಳ ಹೆಸರು ಕ್ರಿಯಾದೇವಿ ಅಂತ. ಯಾವ ಕರ್ದಮರ ಮಗಳ ಹೆಸರು ಕ್ರಿಯಾದೇವಿ. ಬ್ರಹ್ಮದೇವರ ಮಕ್ಕಳಾದ ಕ್ರತು ಅನ್ನುವವರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ನೋಡಿ, ಅವಳು 60,000 ಜನ ಮಕ್ಕಳನ್ನು ಪಡೆದ್ಲಂತ. ಒಬ್ಬರಿಬ್ಬರಲ್ಲ, ಅವರೆಲ್ಲ ಯಾರು ಗೊತ್ತಾ? ಅವರೆಲ್ಲ ತೇಜೋಮಯ ಬ್ರಹ್ಮ ತೇಜಸ್ಸಿನಿಂದ ಕೂಡಿರ್ತಕ್ಕಂಥ ಮಹಾತ್ಮರು. ಅವರು ವೇದದಲ್ಲಿ ಹೇಳಿದಂಥ ಮಕ್ಕಳು, ವೇದ ಪ್ರತಿಪಾದ್ಯರು. ಅವ್ರ ಹೆಸರು ವಾಲಿಖಿಲ್ಯರು ಅಂತ ಕರೀತಾರೆ. ಅವರು ಯಾವಾಗಲೂ ಸೂರ್ಯನ ರಥದ ಹತ್ರ ಇರ್ತಾರೆ. ಪ್ರತಿನಿತ್ಯ ಸೂರ್ಯನ ರಥ ಸಂಚಾರ ಮಾಡುವ ಮೊದಲು ಸವಿತೃಮಂಡಲ ಮಧ್ಯವರ್ತಿಯಾದ ನಾರಾಯಣನಿಗೆ ಸಕಾಲಕ್ಕೆ ಅರ್ಘ್ಯ ಕೊಡುವ ಪ್ರೋಗ್ರಾಮ್ ಅವ್ರದ್ದು. ಅಂತಹ 60,000 ಜನ ಮಕ್ಕಳನ್ನು ಪಡೆದಿದ್ದಾಳೆ ಆ ದೇವಿ. ಊರ್ಜಾದೇವಿ ಅಂತ ಆ ಹೆಣ್ಣು ಮಗಳನ್ನು ವಸಿಷ್ಠರು ಕೊಟ್ಟಿದ್ದಾರೆ. ಅಲ್ಲಿ 7 ಜನ ಹುಟ್ಟಿದ್ದಾರಂತೆ. ಆ 7 ಜನವೂ ಕೂಡ ಕಲ್ಪಾಂತರದಲ್ಲಿ ಬ್ರಹ್ಮ ಋಷಿಗಳಾಗಿದ್ದಾರಂತೆ, ವಸಿಷ್ಠರ ಮಕ್ಕಳು. ಇದೆಲ್ಲ ಅವರ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಆಮೇಲೆ ಮತ್ತೊಬ್ಬ ಮಗಳು ಶಾಂತಿದೇವಿ ಅಂತ. ಆ ಶಾಂತಿದೇವಿಯನ್ನು ಅಥರ್ವ ಋಷಿ ಅಂತ ಬ್ರಹ್ಮದೇವರ ಮಕ್ಕಳು ಕೊಟ್ಟು ಮದುವೆ ಮಾಡಿದ್ದಾರೆ. ಅಲ್ಲಿ ಹುಟ್ಟಿದವರೇ ದಧೀಚಿ ಋಷಿಗಳು. 6ನೇ ಸ್ಕಂದದಲ್ಲಿ ಬರುವಂತಹ ನಾರಾಯಣ ವರ್ಮದ ಕಥೆ ಬರುವಾಗ ಈ ದಧೀಚಿ ಋಷಿಗಳ ಮೂಳೆ ಅವರೇ ಆ ದಧೀಚರುಗಳು ಹುಟ್ಟಿದ್ದಾರೆ. ಮುಂದೆ ಖ್ಯಾತಿ ಅಂತ ಒಬ್ಬ ಹೆಣ್ಣು ಮಗಳು, ಕರ್ದಮ ಪ್ರಜಾಪತಿಯ ಮಗಳು. ಈ ಖ್ಯಾತಿ ದೇವಿಯನ್ನು ಭೃಗು ಋಷಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಬ್ರಹ್ಮದೇವರ ಮಕ್ಕಳು. ಜಗನ್ನಾಥದಾಸರ ಗುರುಗಳ ಗುರುಗಳು ಯಾರವರು? ವಿಜಯದಾಸರು, ಭೃಗು ಋಷಿಗಳು. ಅವರು ಕೊಟ್ಟು ಮದುವೆ ಮಾಡಿದ್ರೆ ಅಲ್ಲಿ ಅವತಾರ ಮಾಡಿದವಳೇ ಜಗಜ್ಜನನಿಯಾದ ಮಹಾಲಕ್ಷ್ಮಿ. ಅವಳ ಹೆಸರೇ ಶ್ರೀದೇವಿ. ಆ ಶ್ರೀದೇವಿಯನ್ನು ನಾರಾಯಣನ ಕೊಟ್ಟು ಮದುವೆ. ಅಳಿಯ ನೋಡಿ, ಅಂತ ಅಳಿಯ ಸಿಕ್ಕರಿಂದ ಮಗಳಿದ್ರೆ ಅಂತ ಅಳಿಯ ಸಿಗ್ತಾರೆ. ಹೀಗೆ ಅನೇಕ ಜನ ಅವರ ಮಕ್ಕಳನ್ನೆಲ್ಲ ಹೇಳ್ತಾ ಆ ದೌಹಿತ್ರ ಸಂತಾನ, ಕರ್ದಮ ಮುನಿಯ ಹೆಣ್ಣು ಮಕ್ಕಳ ಸಂತಾನವನ್ನೆಲ್ಲ ಹೀಗೆ ವರ್ಣನೆ ಮಾಡಿದ್ದಾರೆ. ಮುಂದೆ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳ ಕಥೆಯನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮನ ಮಗನಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿ ಸ್ವಯಂಭೂ ಮನುವಿನ ಕಡೆ ಮಗಳು ಪ್ರಸೂತಿ ದೇವಿಯನ್ನು ಮದುವೆ ಆಗಿದ್ದಾನೆ. ದೇವಹೂತಿದಾಯಿತು, ಆಕೂತಿದಾಯಿತು. ಕಡೆ ಹೆಣ್ಣು ಮಗಳ ಹೆಸರೇನು? ಪ್ರಸೂತಿ. ಅವಳನ್ನು ದಕ್ಷ ಪ್ರಜಾಪತಿ ಕೊಟ್ಟಿದ್ದಾರೆ.